ಇದು ಹೆಚ್ಚು ಕಮ್ಮಿ 20-25 ವರ್ಷ ಆಯ್ತು ರೋಡ್ ಹಾಕಿ. ಎಲ್ಲ ಹಳ್ಳ ಪಳ್ಳ ಹಂಗೆ ಇದೆ. ಈ ಕಾರ್ಪೊರೇಟರ್ ಬಂದು ಯಾರು ನೋಡಲ್ಲ, ಇಲ್ಲಿ ಯಾರು ಬಂದು ನೋಡಲ್ಲ. ಫಸ್ಟ್ ಆಗಿರ್ತಾರೆ, ಬೆಳಿಗ್ಗೆ ಹೊತ್ತು ಎದ್ಬಿಟ್ಟು ಹೋಗ್ತಾರೆ. ನಾವು ಕಾಸು ಕೊಟ್ಬಿಟ್ಟು ಕ್ಲೀನ್ ಮಾಡಿಸ್ಬೇಕು. ಡೈಲಿ 400 ಅಂಗಡಿ ಮುಂದ್ಗಡೆ ಎದ್ಬಿಡ್ತಾರೆ. ನಾವು ಕಾಸು 200-300 ರೂಪಾಯಿ ಕೊಟ್ಬಿಟ್ಟು ಕ್ಲೀನ್ ಮಾಡಿಸ್ಬಿಟ್ಟು ಇದ್ ಮಾಡ್ಬೇಕು, ಅಂಗಡಿ ಓಪನ್ ಮಾಡ್ಬೇಕು. ವಾಸನೆಯಿಂದ 3 ಹುಡುಗರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಇನ್ಫೆಕ್ಷನ್ ಆಗ್ಬಿಟ್ಟು. ಕಂಪ್ಲೇಂಟ್ ಎಲ್ಲಾರ್ಗು ಮಾಡಿದೀನಿ, ಹೇಳಿದೀನಿ ಅಂತಾರೆ, ಬರಲ್ಲ ಯಾರು. ಬರ್ತಾ ಇದೀನಿ, ನಾಳೆ ಬರ್ತೀನಿ, ಇವತ್ ಬರ್ತೀನಿ ಅಂತ ಹೇಳ್ತಾರೆ. ಯಾರು ಬಂದ್ ಮಾಡ್ತಾನಿಲ್ಲ ಕೆಲಸ. ಒಂದ್ಸಲಿನ ಬಂದಿಲ್ಲ. ಬರ್ತಾರ, ಸ್ವಲ್ಪ ಮಣ್ಣು ತೆಗ್ಬಿಡ್ತಾರೆ, ತಿರ್ಗಾ ಬೆಳಗ್ಗೆ ಅದೇ. ಮೇನ್ ಬಿಲ್ಡಿಂಗ್ ಇದು ನ್ಯೂಸಾ ಕಾಂಪ್ಲೆಕ್ಸ್. ಮೇನ್ ನ್ಯೂಸಾ ಕಾಂಪ್ಲೆಕ್ಸ್ ಮತ್ತೆ ಇದು ಈ ಕಾಂಪ್ಲೆಕ್ಸ್ ಎರಡೂ ಮಿಕ್ಸ್ ಇದೆ. ಇಲ್ಲಿ 2 ಕಾಂಪ್ಲೆಕ್ಸ್ ಇಂದಾನು ಬರ್ತದೆ. ಅವ್ರಿಗೆ ಹೇಳ್ದೆ, ನಾವ್ ಹೇಳಿದೀನಿ ಹೋಗಿ, ನಮ್ಗೆ ಯಾಕೆ ಹೇಳ್ತಾ ಇದೀರಾ? ಎಲ್ಲಿಂದ ಬಂದ್ಬಿಡ್ತದೆ ಅದು? ಈ ಬಿಲ್ಡಿಂಗ್ ತಾನೇ ಬರೋದು. ಈ ರೋಡಲ್ಲಿ ಬರ್ತಾ ಇದೆ. ನಾರ್ಮಲಿ ರೋಡಲ್ಲಿ ಓಡಾಡ್ತಾ ಇರ್ತೀನಿ ಯಾವಾಗ್ಲೂ. ಬಟ್ ಈಗ ನೋಡಿ, ಈಗ ಕಲೆಕ್ಷನ್ ಪೈಪ್ ಇಲ್ಲಿ ಹೊಡೆದಿ ತುಂಬಾ ನೀರು ಹೋಗ್ತಾ ಇದೆ. ಹೆಂಗ್ ಹೋಗ್ತಾ ಇದೆ ಅಂದ್ರೆ ತುಂಬಾ ಕೆಡ್ತಾ ಹೋಗ್ತಿದೆ, ತುಂಬಾ ಕೆಟ್ಟ ಸ್ಮೆಲ್ ಬರ್ತಾ ಇದೆ. ನಾನು ಸುಮಾರು ಸತಿ ಇಲ್ಲೆಲ್ಲ ಏನೋ ಕೇಳ್ದೆ, ಇಲ್ಲಿರೋರ್ಗೆ ಏನಪ್ಪ ಯಾವ ತರ ಇದೀರಾ ಅಂತ. ಇಲ್ಲ ಕಂಪ್ಲೇಂಟ್ ಮಾಡಿದ್ವಿ, ಯಾವ್ದು ರೆಸ್ಪಾನ್ಸ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಆ ತರದ್ ತುಂಬಾ ಈ ತರ ವಾಸನೆ ಬಂದ್ರೆ ಖಂಡಿತವಲ್ಲೂ ಫೀವರ್ ಬರುತ್ತೆ. ಮೊದಲೇ ಆಲ್ರೆಡಿ ಆ ಕಡೆ ಎಲ್ಲ ರೋಗ ಬರ್ತಾ ಇದೆ ಅಂತ ನೀವೆಲ್ಲ ಕಡೆ ನ್ಯೂಸ್ ಎಲ್ಲ ನೋಡ್ತಾ ಇದ್ದೀರಾ. ಸೊ ಇದೇ ರೀತಿಯ ಕಂಟಿನ್ಯೂಸ್ ಆದ್ರೆ ತುಂಬಾ ಜನಕ್ಕೆ ತೊಂದರೆ ಆಗುತ್ತೆ. 6 ತಿಂಗಳಿಂದ ಬಹಳ ಗಲೀಜಿ ಆಗ್ತಾ ಇದೆ. ಎಷ್ಟ್ ಸತಿ ಕಂಪ್ಲೇಂಟ್ ಮಾಡ್ರೇನೆ ಹೋಗ್ತಾ ಇಲ್ಲ. ಅರ್ಸು ಕಂಪ್ನಿ ಓನರ್ ಎಷ್ಟ್ ಸತಿ ಹೇಳೋಣ, ಇವತ್ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ. ಕಸ್ಟಮರ್ಗೆ 5 ನಿಮಿಷ ನಿಂತ್ಕೊಡಕ್ಕಿಲ್ಲ. ಕಸ್ಟಮರ್ ಪಬ್ಲಿಕ್ನ ತಿನ್ಕಲ್ಲ. SR ರೋಡ್ ಗಲ್ಲಿ, ಬಾಂಬೆ ಟಿಫನ್ ಗಲ್ಲಿಯಲ್ಲಿ ಅರ್ಸು ಕಂಪ್ರೆಸ್ ನೋಡಿ, ಇಲ್ಲಿ ಎಷ್ಟ್ ಗಲೀಜಿ ಇದೆ. ಇಲ್ಲಿ ಯಾರು ನೋಡೋದು? ಇನ್ಫೆಕ್ಷನ್ ಆಗ್ಬಿಟ್ಟು 3-4 ಜನ ಅಡ್ಮಿಟ್ ಮಾಡಿದ್ದೀನಿ. ಇನ್ಫೆಕ್ಷನ್ ಆಗ್ಬಿಟ್ಟಿವಿ, 3-4 ಜನ ಅಡ್ಮಿಟ್ ಆಗಿದೆ. ಹುಷಾರಿಲ್ಲ ಜನಗೆ. ಇವತ್ ಮಾಡ್ತೀನಿ ನಾಳೆ ಮಾಡ್ತೀನಿ, ಅದೇ ದಿವಸ ಅದೇ ಎಲ್ಲ ಕಂಪ್ಲೇಂಟ್ ಮಾಡಿದೀನಿ. ಕಾರ್ಪೊರೇಷನ್ ಎಲ್ಲ ಏನ್ ಇವತ್ ಮಾಡ್ತೀನಿ ನಾಳೆ ಮಾಡ್ತೀನಿ ಅವ್ರಿಗೆ ಹೇಳಿ. 6 ತಿಂಗಳಿಂದ ಮಾಡ್ತಾ ಇದ್ದಾರೆ. 6 ತಿಂಗಳಿಂದ ಅದೇ ಅದೇ ಸೇಮ್. ಏನ್ ಬಹಳ ತೊಂದರೆ ಆಗಿದೆ ಮೇಡಮ್ ನಮ್ಗೆ. ಎಲ್ಲ ಅವ್ರು ನೋಡಿ, ಅರ್ಸು ಕಂಪ್ನಿಗೆ ಎಷ್ಟ್ ಸತಿ ಹೇಳ್ತಾ ಇದ್ದೀನಿ. ಇವತ್ ಮಾಡ್ತೀನಿ, ನಮ್ದು ಇಲ್ಲ. ಕಾರ್ಪೊರೇಷನ್ಗೆ ಕೇಳಿ, ಬಹಳ ಹುಷಾರೇ ಇಲ್ಲ. ಇಲ್ಲಿ 3-4 ಜನ ವ್ಯಾಪಾರ ಅವರು ಅಡ್ಮಿಟ್ ಮಾಡಿದೀನಿ ನಾವು. ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ಡಾಕ್ಟರ್ ಏನ್ ಹೇಳ್ತಾ ಇದಾರೆ, ಈ ತರ ಗಲೀಜಿಯಲ್ಲಿ ವ್ಯಾಪಾರ ಮಾಡಬೇಡಿ, ಅಂಗಡಿ ಬಂದ್ ಮಾಡಿ, ಇನ್ಫೆಕ್ಷನ್ ಆಗ್ಬಿಡ್ತದೆ ಅಂತ. ಏನ್ ಮಾಡೋಣ ನಾವು? ಜೀವನ ಮಾಡ್ಬೇಕ ತಾನೆ. ಅವಾರ್ಡ್ ಸಿಕ್ಕೈತೆ ಗ್ರೀನ್ ಸಿಟಿ ಅಂತ. ಆದ್ರೆ ಈ ತೊಂದ್ರೆ ಎಷ್ಟಿದೆ ನೋಡಿ, ಬಹಳ ತೊಂದ್ರೆ. ಎಲ್ಲ ವ್ಯಾಪಾರಸ್ಥರಿಗೂ ತೊಂದ್ರೆ. ಇನ್ನೊಂದೇನಪ್ಪ, ನಮ್ಗಿಂತ ಜಾಸ್ತಿ ಪಬ್ಲಿಕ್ ತೊಂದ್ರೆ. ಎಷ್ಟು ತೂಚಿ ಅನ್ಕೊಂಡು ಹೋಯ್ತಾ ಇರ್ತಾರೆ ಪಬ್ಲಿಕ್. ಸ್ವಲ್ಪ ದಯವಿಟ್ಟು ಸಮಸ್ಯೆ ಬಗೆಹರಿಸಬೇಕು. ಬಟ್ಟೆ ತಗೊಳಕ್ ಬಂದೆ, ತುಂಬಾ ಸ್ಮೆಲ್ಲು. ಬಟ್ಟೆ ತಗೊಳಕ್ ಬಂದಿದೀವಿ, ಬಟ್ಟೆಗೆಲ್ಲ ತುಂಬಿಕೊಳ್ಳುತ್ತೆ, ತಗೊಂಡ್ ಓಡಾಡಕ್ ಆಗಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೋಡ್ಬೇಕು. ಓಡಾಡಕ್ಕೆ ಆಗೋದಿಲ್ಲ, ವಾಸನೆ ಪ್ರತಿ ದಿನಾನು ಇದೇ ತರ ಇದೆ ಮೇಡಮ್. ಇದೇ ವರ್ಷಾನ್ಗಟ್ಲೆಯಿಂದ ಇದೆ. ಅವ್ರಿಗೆ ನಾವು ಇನ್ಫಾರ್ಮೇಶನ್ ಕೊಟ್ರೆ ಅವ್ರೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾವಾಗ ಒಂದ್ಸತಿ ಬರ್ತಾರೆ, ತಡ ಪುಡ ಮಾಡ್ಕೊಂಡು ಹೊರಟೋಗ್ತಾರೆ, ಅಷ್ಟೇನೆ. ಒಳಗ್ ಬಂದಿದೀವಿ, ಇಲ್ಲೆಲ್ಲ ಸ್ಮೆಲ್ ಇದೆ, ನೀರೆಲ್ಲ ಅಳಿತಾ ಇದೆ. ಮಳೆ ನೀರಿಗೂ ಅದಕ್ಕೂ ಜಾಸ್ತಿ ಆಗಿದೆ. ಬಟ್ಟೆ ಪರ್ಚೇಸ್ ಮಾಡಕ್ ಆಗಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿ ವಿಚಾರಣೆ ಮುಂದುವರಿಸಬೇಕಂದ್ವಿ ನಾನು.